ಇನ್ನು VAS ಸಂಬಂಧಪಟ್ಟಂತೆ ಮೆದಾನಿ ಕಂಪ್ನಿ ಈಗ ಆಲ್ರೆಡಿ DPA ರೆಡಿ ಮಾಡ್ತಾ ಇದೆ. ಆ ಒಂದು ಆರ್ಮಿ ಬೇಸ್ಡ್ ಒಂದು ಕಂಪ್ನಿ ಅದು ಹೋಮ್ವರ್ಕ್ ಮಾಡ್ತಾ ಇದೆ, ಸಬ್ಮಿಟ್ ಆಗಿದೆ ಮೋಸ್ಟ್ಲಿ. ವಿಶ್ವಾಸ ಇದೆ. ಮತ್ತೊಂದು ಅವಕಾಶ ನಮ್ಮ ರಾಜ್ಯದವರು ಇವತ್ತು ಕೇಂದ್ರದ ಸ್ಟೀಲ್ ಮಿನಿಸ್ಟ್ರಿ ಆಗಿರೋದ್ರಿಂದ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಎರಡು ರೀತಿಯಾದ ಚರ್ಚೆ ಆಗ್ತಾ ಇದೆ. ಒಂದು ಸಂಪೂರ್ಣವಾಗಿ ಒಂದು 10 ರಿಂದ 15 ಸಾವಿರ ಕೋಟಿ ಕೊಟ್ಟು ಫುಲ್ ಪೆಟ್ಜಾಗಿ ಅಭಿವೃದ್ಧಿ ಮಾಡುವಂತ ವಿಚಾರ. ಇನ್ನೊಂದು 3 ರಿಂದ 4 ಸಾವಿರ ಕೋಟಿ ಹಂತವಾಗಿ ಮಾಡ್ಕೊಂಡು ಹೋಗುವಂತ ಎರಡು ರೀತಿಯಂತ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ, ಯಾಕೆಂದ್ರೆ ನಾಳೆ ನಾಡದಲ್ಲಿ ಬಜೆಟ್ ಇರೋದ್ರಿಂದ ಫೈನಲ್ ಮೀಟಿಂಗ್ ಆಗಿದೆ. ಅದು ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಒಂದು ಆಶಾಕಿರಣ ಆಗಿ ಒಂದು ಪ್ರಯತ್ನ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ಅವತ್ತು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಬೀಗನೇ ಹಾಕ್ಬೇಕು ಅಂತ ಹೊರಟಾಗ ನಿಮ್ಮ MP ಅವರು ಯಾವುದೇ ಕಾರಣಕ್ಕೂ ಕೂಡ ಬೀಗವನ್ನು ಹಾಕಕ್ಕೆ ಬಿಡದೆ ಅವತ್ತಿಂದನೂ ಕೂಡ ಅಲ್ಲಿರುವಂತ 500 ಜನ 700-800 ಜನರಿಗೆ ಕಾಂಟ್ರಾಕ್ಟ್ ಲೇಬರ್ಸು, ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಕೆಲಸ ಕೊಡುವಂತ ದಿಕ್ಕಿನಲ್ಲಿ ಕಾಂಟ್ರಾಕ್ಟ್ ಟೆಂಡರ್ ಅನ್ನ ಆರ್ಡರ್ಸ್ಗಳನ್ನ ತರಿಸಿ, ಬಾರ್ಗಳನ್ನ ದೊಡ್ಡ ಬಾರ್ಗಳನ್ನ ತರಿಸಿ ಅದನ್ನ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ಮಾಡಿ ಅದು ಬೇರೆ ಬೇರೆ ಅದು ಎಲ್ಲೆಲ್ಲಿ ಕಳಿಸ್ಬೇಕು ಆ ರೀತಿಯಂತ ಕೆಲಸಗಳನ್ನ ಕೊಡಿಸುವಂತ ದಿಕ್ಕಿನಲ್ಲಿ ನಂದೇ ಆದಂತ ಒಂದು ಪ್ರಯತ್ನ ಮಾಡಿದೆ. ದೇವ್ರದಿಂದ ಅದು ಅಕಸ್ಮಾತ್ ಅವ್ರು ಬೀಗ ಹಾಕ್ಬಿಟ್ಟಿದ್ರೆ ಇವತ್ತು ಬೀಗ ಓಪನ್ ಮಾಡೋದು ಕಷ್ಟ ಇತ್ತು ಅನ್ನೋ ಗೊತ್ತಿಲ್ಲ. ರನ್ನಿಂಗ್ ಕಂಡೀಷನ್ ಇಟ್ಕೊಂಬಂದಕ್ಕೆ ಒಂದು ಒಳ್ಳೆ ರೀತಿಯಂತ ಒಂದು ಹಣ ನಂಗೆ ಸಿಗ್ಬೋದು ಅಂತ